ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ. ನಾನು ಚಂದನಾ ದೇವರಾಜ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಪ್ರಕರಣ ಜಾಸ್ತಿ ಆದಂಗೆ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಪುಟ್ಟ ಮಕ್ಳಿರ್ತಾರೆ, ಅವ್ರಿಗೂ ಕೂಡ ಇಲ್ಲಿ ಡೆಂಗ್ಯೂ ಸೋಂಕು ಬಂದ್ಬಿಡುತ್ತೋ ಅನ್ನೋ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಸೊ ವಯಸ್ಸಿನ ಹಿತಿಮಿತಿ ನೋಡದೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿ ಸಾವಿನ ಪ್ರಕರಣ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣಗಳಿಂದ, ಈ ಡೆಂಗ್ಯೂ ಇಂದ ದೂರ ಇರೋದು ಹೇಗೆ? ಇನ್ ಕೇಸ್ ಡೆಂಗ್ಯೂ ಬಂದ್ಬಿಟ್ಟಿದ್ರೆ ಇದಕ್ಕೆ ಚಿಕಿತ್ಸೆಯನ್ನ ಯಾವ ರೀತಿಯಾಗಿ ಪಡ್ಕೋಬೇಕು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆಗೆ ಇವತ್ತು ಡಾಕ್ಟರ್ ವಿಜಯ KR ರಾವ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಚಂದನ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಆಗ್ಲೇ ಹೇಳ್ದಂಗೆ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಡೆತ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪೆಷಲಿ ಈ ವರ್ಷ ಯಾಕೆ ಈ ರೀತಿಯ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷನೂ ಇರುತ್ತೆ. ಈ ಸಲ ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಅಕ್ಯುಮುಲೇಷನ್, ಫ್ರೆಶ್ ವಾಟರ್ ಅಕ್ಯುಮುಲೇಷನ್ ಇರೋದ್ರಿಂದ ಮಸ್ಕಿಟೋ ಬ್ರೀಡಿಂಗ್, ನಾವು ಸೊಳ್ಳೆಗಳ ಬ್ರೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊಳ್ಳೆಗಳ ಬ್ರೀಡಿಂಗ್ ಜಾಸ್ತಿ ಇರೋದ್ರಿಂದ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಕೇಸಸ್ ಜಾಸ್ತಿ ಆದ್ರೆ ಪ್ರಪೋರ್ಷನಲಿ ಡೆತ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಆತಂಕ. ಯಾಕೆಂದ್ರೆ ಈ ಸಲ ಸ್ವಲ್ಪ ಮಳೆ ಜಾಸ್ತಿ ನೋಡ್ತಾ ಇದೀವಿ ನಾವು. ಪ್ರತಿ ವರ್ಷನೂ ಇರುವಂತ ಸಮಸ್ಯೆನೇ ಇದು. ಬಟ್ ಈ ಸಲ ಮಳೆ ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೇದಾದ್ರೆ ಒಂದು ಕೆಟ್ಟದಾಗತ್ತಲ್ಲ. ಸೊ ಒಳ್ಳೇದು, ಮಳೆಯಿಂದ ರೈತರಿಗೆ ಚೆನ್ನಾಗ್ ಆಗ್ತಾ ಇದೆ, ಸ್ವಲ್ಪ ಹೆಲ್ತ್ ಕೇರ್ ಇದೆ. ಬಟ್ ನಥಿಂಗ್ ಟು ವರಿ. ಕರೆಕ್ಟ್ ಟಿಪ್ಸ್ ಐಡೆಂಟಿಫೈ ಮಾಡ್ಕೊಂಡು ನಾವು ಪ್ರಿವೆನ್ಷನ್ ಮಾಡಿದ್ರೆ, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ, ಕರೆಕ್ಟ್ ಟೈಮಲ್ಲಿ ಚೆಕಪ್ಸ್ ಮಾಡಿದ್ರೆ, ಡಾಕ್ಟರ್ಗೆ ತೋರಿಸಿದ್ರೆ ಏನು ತೊಂದರೆ ಆಗೋದಿಲ್ಲ. ಸರ್, ನೀವು ಸಾಮಾನ್ಯವಾಗಿ ನೀವು ಹೇಳ್ತೀರಾ ಡೆಂಗ್ಯೂ ಬರ್ಬೇಕು ಅಂತಂದ್ರೆ ಸೊಳ್ಳೆ ಜೊತೆ ಕಚ್ಚಿಸ್ಕೊಂಬಿಡಿ, ಸೊಳ್ಳೆಯಿಂದ ದೂರ ಇರಿ ಅಂತ. ಅದನ್ ಬಿಟ್ಟು ಬೇರೆ ಏನ್ ಅಡ್ವೈಸ್ ಕೊಡ್ತೀರಾ? ಮತ್ತೆ ಇನ್ನೊಂದ್ ಏನ್ ಪ್ರಶ್ನೆ ಅಂತಂದ್ರೆ, ಈ ಸೊಳ್ಳೆ ಜೊತೆ ಕಚ್ಚಿಸ್ಕೊಂಡ್ರೇನೆ ಡೆಂಗ್ಯೂ ಬರುತ್ತೆ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡೋದು? ಸೊ ದಟ್ಸ್ ಎ ಗುಡ್ ಕ್ವಶನ್. ಸೊ ಸೊಳ್ಳೆ ಕಚ್ಚಿಸ್ಕೋಬೇಡಿ ಅಂತ ಹೇಳಕ್ಕಾಗಲ್ಲ. ಸಿ, ಇಟ್ಸ್ ಎ ಲೈಫ್ ಸೈಕಲ್. ಸೊಳ್ಳೆ ಇರೋದ್ರಿಂದಾನೇ ಎಷ್ಟೊಂದು ಬೇರೆ ಪ್ರಾಣಿಗಳಿದೆ. ಸೊ ಸೊಳ್ಳೆ ನಮ್ಮ ರಕ್ತವನ್ನು ಹೀರಿ ಅದರ ಆಹಾರ ತಗೊಳುತ್ತೆ. ಜನರಲಿ ನಾವೇನ್ ಹೇಳೋದು ಅಂದ್ರೆ, ಸೊಳ್ಳೆ ಇರೋಂತ ಜಾಗಗಳಲ್ಲಿ ಅವಾಯ್ಡ್ ಮಾಡಿ. ಫುಲ್ ಆರ್ಮ್ ಬಟ್ಟೆಗಳು ಹಾಕೊಳ್ಳಿ, ಆಮೇಲೆ ಸಾಕ್ಸ್ ಅಂತವ್ ಹಾಕೊಳ್ಳಿ, ಆಮೇಲೆ ಮಸ್ಕಿಟೋ ರಿಪೆಲೆಂಟ್ಸ್ ಏನಿದೆ ಅದು ಮೈಗೆಲ್ಲ ಡೈರೆಕ್ಟ್ ಆಗಿ ಹಚ್ಕೋಬೇಡಿ, ಅಲರ್ಜಿ ಆಗುತ್ತೆ. ಬಟ್ ನಿಮ್ ರೂಮಲ್ಲಿ ಹಚ್ಕೊಳ್ಳಿ, ಕಾಯಿಲ್ ಅಂತವಲ್ಲ. ಇಲ್ಲ ಅಂದ್ರೆ ಫ್ಯಾನೋ ಎಸಿನೋ ಹಾಕೊಳ್ಳಿ, ಇಲ್ಲ ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಿ. ಅದು ಪ್ರಿವೆನ್ಷನ್ ಸ್ಟ್ರಾಟಜಿ ಆಯ್ತು. ಸೊಳ್ಳೆ ನೋಡಿ ಖಂಡಿತ ನಮಗೆ ಈ ಸೊಳ್ಳೆಯಿಂದಾನೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಎ ಫೀಮೇಲ್ ಮಸ್ಕಿಟೋ. ಇಟ್ಸ್ ಎ ಡೇ ಮಸ್ಕಿಟೋ ಅಂತೀವಿ. ಡೇ ಬೈಟಿಂಗ್ ಅಂದ್ರೆ ಅದು ಬೆಳಗಿನ ಟೈಮ್ ಅಲ್ಲಿ, ನೈಟ್ ಟೈಮ್ ಕಚ್ಚೋದಲ್ಲ, ಅದು ಬೆಳಗಿನ ಟೈಮ್ ಅಲ್ಲಿ ಕಚ್ಚುವಂತ ಮಸ್ಕಿಟೋ ಅದು. ಅಂಡ್ ಫೀಮೇಲೋ ಮೇಲೋ ಅಂತ ದೇವರಣೆಗೂ ಯಾರಿಗೂ ಗೊತ್ತಾಗೋದಿಲ್ಲ ಅದು. ಬಟ್ ಯೂಶಲಿ ಅದು ಡೆಂಗು ಇನ್ಫೆಕ್ಷನ್ ಬರೋದು ಫೀಮೇಲ್ ಡೆಂಗು, ಏಡಿಸ್ ಈಜಿಪ್ಟಿ ಅಂತ ಮಸ್ಕಿಟೋ ಒಂದಿದೆ. ಸೊ ಆ ಮಸ್ಕಿಟೋ ಇಂದ ಬರುವಂತ ವೈರಸ್ ಇದು. ಅಂದ್ರೆ ಮಸ್ಕಿಟೋ ಈ ವೈರಸ್ ನ ಹೊಟ್ಟೆ ಒಳಗೆ ಇಟ್ಕೊಳ್ಳುತ್ತೆ. ಇಟ್ಸ್ ಎ ಕ್ಯಾರಿಯರ್. ಅದಕ್ಕೂ ಇನ್ಫೆಕ್ಷನ್ ಬಂದಿರುತ್ತೆ, ಅದನ್ನ ನಮಗ್ ಕೊಡುತ್ತೆ. ಓಕೆ ಸರ್, ಈಗ ಕಾಮನ್ ಆಗಿ ಮನೆಯಲ್ಲಿ ಜ್ವರ ಇರುತ್ತೆ ಯಾರಿಗಾದ್ರೂ, ಬಟ್ ಕಾದು ನೋಡೋಣ, ಇನ್ನೊಂದ್ ಸ್ವಲ್ಪ ದಿನ ನೋಡೋಣ, ಇದು ಡೆಂಗ್ಯೂನ ಏನೋ ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ. ಇನ್ನೊಂದ್ ಸ್ವಲ್ಪ ದಿನ ನೋಡೋಣ, ಆಮೇಲೆ ಚೆಕ್ ಮಾಡೋಣ ಅನ್ನೋ ತರ ಇರುತ್ತೆ. ಸೊ ಇದ್ರ ಡೆಂಗ್ಯೂ ಜ್ವರನೇ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಸೊ ಈಗ ಡೆಂಗು ಜ್ವರ ಬರಬೇಕು ಅಂತಂದ್ರೆ ಸಿಂಪ್ಟಮ್ ನಾರ್ಮಲಿ ಆ ವೈರಸ್ಸು ಆ ಮನುಷ್ಯನ ದೇಹದಲ್ಲಿ 2 ವಾರದ ಹಿಂದೆನೆ ಹೊಕ್ಕೊಂಡಿರುತ್ತೆ. ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ 2 ವಾರದ ಹಿಂದೆನೆ. ಫಸ್ಟ್ ಯಾವ್ದೋ ಇನ್ಫೆಕ್ಟ್ ಆಗಿರೋ ಪರ್ಸನ್ಗೆ ಆ ಮಸ್ಕಿಟೋ ವೈರಸ್ ನ ತಗೊಂಡು, ಆ ಮಸ್ಕಿಟೋಲಿ ಇನ್ನೊಂದು 2 ವಾರ ವೈರಸ್ ಬೆಳೆದು, ಆಮೇಲೆ ಅದು ಇನ್ನೊಬ್ಬನ ಮನುಷ್ಯನ ಕಚ್ಚಿ, ಆ ಮನುಷ್ಯಲ್ಲಿ ಇನ್ನೊಂದು ವಾರ 10 ದಿವಸ ವೈರಸ್ ಬೆಳೆದು, ಆಮೇಲೆ ಸಿಂಪ್ಟಮ್ ಬರುತ್ತೆ. ಇದು ಪ್ರೋಸೆಸ್. ಸೊ ಸಿಂಪ್ಟಮ್ ಹೇಗೆ ಅಂತಂದ್ರೆ, ಜ್ವರ, ತೀವ್ರವಾದ ಜ್ವರ. ಇದು ನಾರ್ಮಲ್ ವೈರಲ್ ಜ್ವರ ಅಲ್ಲ. ನಿಮ್ಗೆ ಕಾಫ್, ಕೋಲ್ಡ್, ಫ್ಲೂ ಜ್ವರ ಅಥವಾ ಸ್ವೈನ್ ಫ್ಲೂ ಜ್ವರ ಅಂತವಲ್ಲ ಆದ್ರೆ ಮೈಲ್ಡ್ ಜ್ವರ ಇರುತ್ತೆ. ಇವು 103, 104 ಹಾಗಿರುತ್ತೆ. ಅಂಡ್ ಚಿಲ್ಸ್, ಚಳಿ ನಡಕ ಇರುತ್ತೆ. ಅಂಡ್ ಸಹಜವಾಗಿ ನಾನು ವಾತರೋಗ ತಜ್ಞ, ಐ ಆಮ್ ಎ ರೂಮಟಾಲಜಿಸ್ಟ್. ಸೊ ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ಸ್ ನಾನು ಟ್ರೀಟ್ ಮಾಡೋದು. ನಮ್ಮಲ್ಲಿ ನಾವು ಸಹಜವಾಗಿ ಇಂಥ ಫೀವರ್ಸ್ ನೋಡೋದಿಲ್ಲ. ಇಂಥ ಫೀವರ್ಸ್ ಬಂತು ಅಂದ್ರೆ ನಾವು ಯೂಶಲಿ ಡೆಂಗು ಸಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಮೈ ಕೈ ನೋವು ತೀವ್ರವಾಗಿರುತ್ತೆ. ಅಂದ್ರೆ ಆಗ್ತಾನೆ ಇಲ್ಲ ನನಗೆ, ಸುಸ್ತು, ಅಸಾಧ್ಯವಾದ ಸುಸ್ತು, ನಾವು ಮಲ್ಕೊಂಡೇ ಇರಬೇಕು, ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತಿರಕ್ಕಾಗಲ್ಲ. ಬ್ರೇಕ್ ಬೋನ್ ಫೀವರ್ ಅಂತೀವಿ, ಅಂದ್ರೆ ಮೂಳೆ ಮುರಿಯೋ ಅಂತ ನೋವು ಅಂತ.
ಸೊ ಬ್ಯಾಕ್ ಪೈನ್ ಸಿವಿಯರ್ ಆಗಿರುತ್ತೆ, ಕಣ್ ಸುತ್ತ ನೋವು ತುಂಬಾ ಇರುತ್ತೆ, ಮೈಗ್ರೇನ್ ತರ ಓಕೆ. ತೀವ್ರವಾಗಿ ತಲೆನೋವು ಇರುತ್ತೆ. ಯೂಶಲಿ ಡೋಲೋ ಅಂತವು ತಗೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಫುಲ್ ಇಳಿತ ಬರೋದಿಲ್ಲ. ಹೌದು. ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ಇದು ಸಹಜವಾದ ಜ್ವರ ಅಲ್ಲ, ಇದು ಬೇರೆ ತರನೇ ಇದೆ ಅಂತ. ನಾರ್ಮಲಿ ನಾವೇನ್ ಹೇಳ್ತೀವಿ, ಒಂದ್ 3 days ತನಕ ವೆಯ್ಟ್ ಮಾಡಿ ನೋಡಿ ಟೆಸ್ಟ್ ಮಾಡ್ಸಕ್ಕೆ, 1 to 3 days. ಅಷ್ಟರಲ್ಲಿ ಸರಿ ಹೋಯ್ತು ಅಂದ್ರೆ ನಾರ್ಮಲ್ ವೈರಲ್ ಫೀವರ್ ಅದು. ಸರಿ ಹೋಗ್ಲಿಲ್ಲ ಅಂತಂದ್ರೆ ಈಗ 3 days to 10 days ಇಸ್ ಕ್ರೂಷಿಯಲ್ ಪೀರಿಯಡ್. ಆವಾಗ ನಾವು ಟೆಸ್ಟ್ ಮಾಡ್ತೀವಿ. ಪ್ಲೇಟ್ಲೆಟ್ ಫಸ್ಟ್ ಟೈಮ್ ಮಾಡಿದಾಗ ನಾರ್ಮಲ್ ಇದ್ರೂ ನಾವು ಯೂಶಲಿ ಫೀವರ್ ಇಳಿದೆ ಹೋದ್ರೆ ಚೆಕ್ ಮಾಡಿ ಮತ್ತೆ ಅಂತ ಹೇಳ್ತೀವಿ. ಆವಾಗ ಪ್ಲೇಟ್ಲೆಟ್ ಕೌಂಟ್ ಬಿಲೋ 1 lakh ಇದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತೀವಿ. ಫರ್ದರ್ ಡ್ರಾಪ್ ಆಗ್ತಾ ಇದ್ರೆ ದೆನ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಅಡ್ಮಿಟ್ ಟು ದ ಹಾಸ್ಪಿಟಲ್. ಸೊ ದಿಸ್ ಇಸ್ ದ ನೇಚರ್ ಆಫ್ ದ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ನೀವು ಈಗ ಹೇಳ್ತಾ ಇದ್ರಿ ಈಗ ಜ್ವರ ಬಂದ್ರೆ, ಡೆಂಗ್ಯೂ ಬಂದ್ರೆ ಸಿಂಪ್ಟಮ್ಸ್ ಈ ರೀತಿ ಆಗಿರುತ್ತೆ, ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ ಅಂತ. ಸಾಮಾನ್ಯವಾಗಿ ಚಿಕನ್ ಗುನ್ಯಾ ಬಂದ್ರು ಇದೇ ಸಿಂಪ್ಟಮ್ಸ್ ಇರುತ್ತೆ, ತಲೆನೋವು ಬರುತ್ತೆ, ಮೈಕೈ ನೋವು, ಓಡಾಡೋದಿಕ್ ಆಗೋದಿಲ್ಲ. ಸೊ ಈಗ ಚಿಕನ್ ಗುನ್ಯಾಗೂ ಡೆಂಗ್ಯೂಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಈ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು? ವೆರಿ ಗುಡ್ ಕ್ವಶನ್ ಚಂದನ. ಸೊ ಇನ್ ಚಿಕನ್ ಗುನ್ಯಾ ಆರ್ಥ್ರೈಟಿಸ್ ಯೂಶಲಿ ಫೀವರ್ ಕಮ್ಮಿ ಇರುತ್ತೆ, ಆರ್ಥ್ರೈಟಿಸ್ ಬಹಳ ಸಿವಿಯರ್ ಆಗಿರುತ್ತೆ. ಅವ್ರ ಕೈ ಕಾಲೆಲ್ಲ ಊದಿರುತ್ತೆ, ಕಾಲು ಆನೆ ಗಾತ್ರ ಊದಿರುತ್ತೆ, ಕೈ ಊದಿರುತ್ತೆ, ಯೂಶಲಿ ಅವ್ರಿಗೆ ನಡೆಯೋದಕ್ಕೆ ಆಗುದಿಲ್ಲ. ಬಟ್ ಡೆಂಗೂಲಿ ಫೀವರ್ ಜಾಸ್ತಿ ಇರುತ್ತೆ, ಮೈ ಕೈ ನೋವು ಮಾತ್ರ ಇರುತ್ತೆ, ಕೀಲುಗಳು ಊದಿರೋದಿಲ್ಲ, ಎಲ್ಲೂ ಊತ ನೋಡಲ್ಲ ನೀವು, ಬರೀ ನೋವು ಅಂತಾರೆ. ಅದೇ ಮೇನ್ ಡಿಫ್ರೆನ್ಸ್. ಅಂಡ್ ಡೆಂಗು ಆದ್ರೆ ನಿಮಗೆ ಸಹಜವಾಗಿ ಮ್ಯಾಕ್ಸಿಮಮ್ 3 ತಿಂಗಳ ತನಕ ನೋವು ಇರಬಹುದು, ಆಮೇಲೆ ಹೊಟ್ಟೋಗುತ್ತೆ. ಬಟ್ ಚಿಕನ್ ಗುನ್ಯಾ ನಿಮಗೆ 3 ವರ್ಷ 4 ವರ್ಷದ ತನಕ ಪೇಷಂಟ್ ನೋವು ಅಂತಾರೆ. ಅದೇ ಮೇನ್ ಡಿಫರೆನ್ಸ್. ಇನಿಷಿಯಲಿನೂ ಜಾಸ್ತಿ ಇರುತ್ತೆ, ಆಮೇಲೂ ಜಾಸ್ತಿ ಇರುತ್ತೆ. ಡೆಂಗೂಲ್ ಆತರ ಇರೋದಿಲ್ಲ. ಓಕೆ, ಈಗ ಡೆಂಗ್ಯೂ ಬಂದಿದೆ ಅಂತ ಅಂದ್ರೆ ಪೇಷಂಟ್ಸ್ ಮನೆಯಲ್ಲೇ ಚಿಕಿತ್ಸೆ ಪಡ್ಕೋಬೇಕಾ, ಅಥವಾ ಹಾಸ್ಪಿಟಲ್ ಮಸ್ಟ್ ಹೋಗ್ಲೇಬೇಕಾ, ಅಥವಾ ಮನೆಯಲ್ಲಿ ಏನಾದ್ರು ಔಷಧಿ ಮನೆ ಮದ್ದು ತಗೋಬಹುದಾ? ಹೇಗೆ? ಅದೇ ಫಸ್ಟ್ 3 days ನಾವೇನ್ ಹೇಳ್ತೀವಿ, ರೆಸ್ಟ್ ತಗೊಳ್ಳಿ, ಆಮೇಲೆ ಟೆಪಿಡ್ ಸ್ಪಾಂಜಿಂಗ್ ಮಾಡಿ, ಫ್ಯಾನ್ ಹಾಕೊಳ್ಳಿ, ಅಂಡ್ ಸ್ನಾನ ಮಾಡದಲ್ಲೇ ಇರಬೇಡಿ. ಸ್ನಾನ ಮಾಡಿದಾಗ ಸ್ವೆಟ್ ಪೋರ್ಸ್ ಓಪನ್ ಆಗುತ್ತೆ, ಫೀವರ್ ಕಂಟ್ರೋಲ್ ಆಗುತ್ತೆ, ಟೆಂಪರೇಚರ್ ಎಸ್ಪೆಷಲಿ ಮಕ್ಕಳಿಗೆ ನಾವು ಟೆಪಿಡ್ ಸ್ಪಾಂಜಿಂಗ್ ಹೇಳ್ತೀವಿ. ಆಂಟಿಬಯೋಟಿಕ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಫಸ್ಟ್ ಚೆಕಪ್ ಆಗೋ ತನಕ, ಯಾಕೆಂದ್ರೆ ಅದು ವಿರುದ್ಧವಾಗಿ ವರ್ಕ್ ಮಾಡಬಹುದು, ಇಮ್ಯೂನ್ ಸಿಸ್ಟಮ್ ಇನ್ನೂ ಡೌನ್ ಮಾಡಬಹುದು. ಆಮೇಲೆ ಸ್ಟೀರಾಯ್ಡ್ ಅಂತವು, ಪೈನ್ ಕಿಲ್ಲರ್ ಅಂತವು ಮಾತ್ರೆಗಳು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ತಗೋಬೇಡಿ. ಪ್ಯಾರಾಸಿಟಮಾಲ್, ಡೋಲೋ, ಕ್ರೋಸಿನ್, ಕ್ಯಾಲ್ಪಾಲ್ ಅಂತವೆಲ್ಲ ಸೇಫ್. ಅದನ್ನ ಎವ್ರಿ 6 hours ತಗೋಬಹುದು. 100 ಮೇಲಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬೇಕಾಗೋದಿಲ್ಲ. ಅಂಡ್ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಹೋಗ್ತಾ ಇಲ್ಲ ಅಂದ್ರೆ. ಫಸ್ಟ್ 3 days ತನಕ ಕಾಮ್ ಆಗಿರಿ. ಸ್ಟ್ರೆಸ್ ಆಲ್ಸೋ ಕ್ಯಾನ್ ಮೇಕ್ ಇಮ್ಯೂನ್ ಸಿಸ್ಟಮ್ ಡೌನ್. ಆಮೇಲೆ ಬೇರೆ ಯಾರಿಗಾದ್ರೂ ಆಗಿದೆಯಾ ಮನೆಯಲ್ಲಿ ಅಬ್ಸರ್ವ್ ಮಾಡಿ. ಮನೆ ಸುತ್ತ ನಿಮ್ಗೆ ನೀರ್ ಕಲೆಕ್ಷನ್ ಇದೆಯಾ, ತೆಂಗಿನ ಚಿಪ್ಗಳು, ರಬ್ಬರ್ ಟೈರ್ಗಳು, ಖಾಲಿ ಸೈಟ್ಗಳು ತುಂಬಾ ಅಂತ ಕಲೆಕ್ಷನ್ ಇದ್ರೆ ದಟ್ಸ್ ಎ ಸಸ್ಪಿಷನ್. ಮೋಸ್ಟ್ಲಿ ಇದೇ ಇರ್ಬೋದು. ಅಂಡ್ ಡೇ ಟೈಮ್ ಕಚ್ಚಿರುವಂತ ಮಸ್ಕಿಟೋಸ್ ಅಂತವು ಯೂಶಲಿ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಬೆಳಗ್ಗೆ ಹೊತ್ತು ತುಂಬಾ ಕಚ್ಚಿತ್ತು ನನಗೆ ಈ ತರ ಹೇಳ್ತಾರೆ. ಅದನ್ನ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಅದು 3 days ಆದ್ಮೇಲೂ ಫೀವರ್ ಇದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ. ಅದರಲ್ಲಿ ವೈಟ್ ಸೆಲ್ ಕೌಂಟ್ ಅಂದ್ರೆ ಬಿಳಿ ರಕ್ತ ಕಣಗಳು ಕೆಳಗೆ ಹೋಗಿದ್ಯಾ, ಆಮೇಲೆ ಪ್ಲೇಟ್ಲೆಟ್, ಇನ್ನು ಬ್ಲಡ್ ಅನ್ನ ಒಂದು ಗಾಢದಲ್ಲಿ ಇಟ್ಕೊಳ್ಳುವಂತ ಅದು ಒಂದು ಕೆಮಿಕಲ್ ಸೆಲ್, ಅದು ಕಮ್ಮಿ ಆಗಿದೆಯಾ ನೋಡ್ತೀವಿ. 1 lakh ಕಿಂತ ಕಮ್ಮಿ ಆಗಿದ್ರೆ ನಾವು ವಿ ರಿಪೀಟ್ ಇಟ್ ಎವ್ರಿ 2 to 3 days ಅಂಡ್ ಚೆಕ್. ಆ ಟೈಮಲ್ಲೇ ನಾವು ಅದಕ್ಕೆ ಡೆಂಗು ಟೆಸ್ಟ್ ಅಂತ ಮಾಡ್ತೀವಿ. ಸೊ ಡೆಂಗು ಸಿರಾಲಜಿ ಅಂತ ಮಾಡಿಸಿದ್ರೆ ಅದ್ರಲ್ಲಿ IgG, IgM ಅಂಡ್ ವೈರಸ್ NS1 ಆಂಟಿಜನ್ ಅಂತ ಮಾಡ್ತೀವಿ. ಅದ್ರಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಪೇಷಂಟ್ಗೆ, ತುಂಬಾ ವಯಸ್ಸಾಗಿರೋರಿಗೆ ಅಡ್ಮಿಷನ್ ಮಾಡಿಸ್ತೀವಿ, ಗರ್ಭಿಣಿ ಸ್ತ್ರೀಗೆ ಅಡ್ಮಿಷನ್ ಮಾಡಿಸ್ತೀವಿ, ಚಿಕ್ಕ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ತೀವಿ, ತುಂಬಾ ಹೈ ಶುಗರ್, BP, ಹಾರ್ಟ್ ಪ್ರಾಬ್ಲಮ್ ಇರೋರ್ಗೆ ಅಡ್ಮಿಷನ್ ಮಾಡಿಸ್ತೀವಿ. ಮಿಕ್ಕದವರು ಮನೇಲೆ ರೆಸ್ಟ್ ತಗೋಬಹುದು. ಅಂಡ್ 3 to 7 days ಅಲ್ಲಿ ಇಂಪ್ರೂವ್ ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಪ್ಲೇಟ್ಲೆಟ್ ಕೆಳಗೆ ಹೋಗ್ತಾ ಇದೆ ಅಂದ್ರೆ, ಬಿಲೋ 50,000 ಎಲ್ಲ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ಅಡ್ಮಿಟ್ ಮಾಡೋದು ಒಳ್ಳೇದು. ಓಕೆ ಡಾಕ್ಟರ್, ನೀವು ಪ್ಲೇಟ್ಲೆಟ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ, ಕಮ್ಮಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಟೆಸ್ಟ್ ಮಾಡಿ ಗೊತ್ತಾಗುತ್ತೆ. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ಪ್ಲೇಟ್ಲೆಟ್ ಕೌಂಟ್ ಅಂತ ಮಾಡಿಸ್ತೀವಿ, ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ, ನೀವು ಹೇಳಿದ್ರಿ ಈಗ 50,000 ಗಿಂತ ಕಮ್ಮಿ ಹೋಗಬಾರ್ದು ಅಂತ. ಇನ್ ಕೇಸ್ ಹೋಯ್ತು ಅಂತ ಅಂದ್ರೆ ಅದೇನಾದ್ರು ಪ್ರಾಣಕ್ಕೆ ಕುತ್ತರೋ ಚಾನ್ಸಸ್ ಏನಾದ್ರು ಇರುತ್ತಾ? ಅದನ್ನ ನೀವ್ ಯಾವ ರೀತಿಯಾಗಿ ಡಾಕ್ಟರ್ ಹ್ಯಾಂಡಲ್ ಮಾಡ್ತೀವಿ? ಸೊ ಪ್ಲೇಟ್ಲೆಟ್ ಅಂದ್ರೆ ಏನು ಅಂದ್ರೆ, ಅದು ನಮ್ಮ ರಕ್ತ ದ್ರಾವಣ ಅಂದ್ರೆ ಬ್ಲಡ್ ವಿಸ್ಕಾಸಿಟಿನ ಮೇಂಟೈನ್ ಮಾಡುವಂತದ್ದು. ತುಂಬಾ ಜಾಸ್ತಿ ಆದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ.
ತುಂಬಾ ಕಮ್ಮಿ ಆದ್ರೆ ಬ್ಲೀಡ್ ಆಗುತ್ತೆ, ಹೌದು. ಸೊ ರಕ್ತ ಚೆಲ್ಲಕ್ ಶುರುವಾಗುತ್ತೆ. ಹ್ಮ್ ಮೋಸ್ಟ್ ಕಾಮನ್ ಜಾಗ ರಕ್ತ ಚೆಲ್ಲೋದು ಎಲ್ಲಿ ಅಂದ್ರೆ ಬ್ರೈನ್ ಅಲ್ಲಿ, ಹ್ಮ್ ಇಲ್ಲ ಲಂಗ್ಸ್ ಅಲ್ಲಿ. ಹ್ಮ್ ಸೊ ಅದೇ ಜಾಸ್ತಿ ಜಾಗ ಸ್ಪೇಸ್ ಇರುವಂತದ್ದು. ಹ್ಮ್ ಡೆಂಗು ಹೆಮೊರಾಜಿಕ್ ಫೀವರ್ ಅಂತ ಹೇಳ್ತೀವಿ, ಅಂದ್ರೆ ರ್ಯಾಷಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದು. ನಮ್ಮ ಬಿಳಿ ರಕ್ತ ಕಣಗಳು ಏನ್ ಮಾಡುತ್ತೆ, ಈ ವೈರಸ್ ನ ಅಟ್ಯಾಕ್ ಮಾಡಕ್ಕೆ ಹ್ಮ್ ಅದೇನ್ ಅನ್ಕೊಳ್ಳುತ್ತೆ, ಈ ವೈರಸ್ ನ ನಾವು ಸಾಯಿಸ್ಬೇಕು, ಹಾಗಾಗಿ ನಾವು ಈ ದೇಹಕ್ಕೆ ಹೆಲ್ಪ್ ಮಾಡಬೇಕು. ಹ್ಮ್ ಸೊ ಬ್ಲಡ್ ನ ಕ್ಯಾರಿ ಮಾಡೋ ಟ್ಯೂಬ್ಸ್, ಪೈಪ್ಗಳನ್ನ ಅದು ಅಗಲ ಮಾಡುತ್ತೆ. ಹ್ಮ್ ಅಗಲ ಮಾಡಿ ಅದರಲ್ಲಿ ತೂತುಗಳು ಮಾಡ್ತೇವೆ. ಹ್ಮ್ ತೂತುಗಳು ಮಾಡಿ ಅದರಿಂದ ರಕ್ತ ಕಣಗಳು ಆಚೆ ಬರುತ್ತೆ. ಹ್ಮ್ ಅದನ್ನ ನಾವು ರ್ಯಾಷಸ್ ತರ ನೋಡ್ತೀವಿ. ಓಕೆ. ಅದೇ ತರ ನಾವು ಬ್ರೈನ್ ಅಲ್ಲಿ ಆಯ್ತು ಅಂದ್ರೆ ಹ್ಮ್ ಅವಾಗ ಬ್ರೈನ್ ಬ್ಲೀಡ್ ಆಗೋದು, ಕೋಮಾಗ್ ಹೋಗೋದು, ಹ್ಮ್ ಆಮೇಲೆ ಬ್ಲಡ್ ಅಲ್ಲಿ ಲಂಗ್ ಅಲ್ಲಿ ಬ್ಲಡ್ ಕಲೆಕ್ಟ್ ಆಗೋದು, ಹ್ಮ್ ಇಲ್ಲ ಶಾಕ್ ಅಂತ ಹೇಳ್ತೀವಿ. ಅಂದ್ರೆ ಬ್ಲಡ್ ವೆಸಲ್ಸ್ ಏನಾಗುತ್ತೆ, ಈ ಇಮ್ಯುನಿಟಿ ಸಿಸ್ಟಮ್ ಒಂದು ಕಾಂಪ್ಲಿಮೆಂಟ್ಸ್ ಅಂತ ಹ್ಮ್ ಕೆಮಿಕಲ್ ರಿಲೀಸ್ ಮಾಡುತ್ತೆ. ಹ್ಮ್ ಅದು ಈ ವೈರಸ್ ನ ಹಿಡಿದಾಕ್ಬೇಕು ಅಂತ, ಹೌದು. ಬಟ್ ಅದು ನಮ್ ಬಾಡಿಗೆ ಅಟ್ಯಾಕ್ ಮಾಡುತ್ತೆ ಆ ಕೆಮಿಕಲ್. ಹ್ಮ್. ಆ ಕಾಂಪ್ಲಿಮೆಂಟ್ಸ್ ಅನ್ನೋದು ಏನ್ ಮಾಡುತ್ತೆ, ನಮ್ ಬ್ಲಡ್ ವೆಸಲ್ಸ್ನೆಲ್ಲ ಸ್ವಲ್ಪ ಸೈಜ್ ನ ಮೇಂಟೈನ್ ಮಾಡಕ್ಕಾಗಲ್ಲ. ಹಾಗಾಗಿ ಬ್ಲಡ್ ಫ್ಲೋ ಹಾರ್ಟ್ಗೆ ಹೋಗಲ್ಲ, ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಹ್ಮ್ ಬ್ಲಡ್ಗೆ, ಬ್ರೈನ್ಗೆ, ಅದಕ್ಕೆಲ್ಲ ಕಿಡ್ನಿಗೆ ಎಲ್ಲ. ಹ್ಮ್ ಅವಾಗ ಯೂರಿನ್ ಉತ್ಪತ್ತಿ ಆಗಲ್ಲ, ಅದಕ್ಕೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ. ಅವಾಗ ಪೇಷಂಟ್ ICU ಅಡ್ಮಿಟ್ ಮಾಡಿ ಹ್ಮ್ ಅವ್ರನ್ನ ಉಸಿರಾಡಿಸೋ ಮಿಷಿನ್, ವೆಂಟಿಲೇಟರ್ಗೆ ಹಾಕಿ, ಹ್ಮ್ ಆಮೇಲೆ ಹಾರ್ಟ್ ನಡೆಸುವಂತ ಕೆಮಿಕಲ್, ಅದಕ್ಕೆ ಐನೋಟ್ರೋಪ್ಸ್ ಅಂತೀವಿ, ಹ್ಮ್ ಅದನ್ನೆಲ್ಲ ಮಾಡಿ ಟ್ರೀಟ್ಮೆಂಟ್ ಆಗಿ ಬದುಕ್ತಾರೆ, ಏನು ತೊಂದರೆ ಇಲ್ಲ. ಅದ್ರಲ್ಲಿ ಫಸ್ಟ್ 24 to 48 hours ಕ್ರಿಟಿಕಲ್ ಇರುತ್ತೆ. ಹ್ಮ್ ಸಹಜವಾಗಿ ಎಲ್ಲ ಎಕ್ವಿಪ್ಮೆಂಟ್ ಇರೋಂತ ಹಾಸ್ಪಿಟಲ್, ಹ್ಮ್ ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್ ಇರೋಂತ ICU ಕೇರ್ ಫೆಸಿಲಿಟಿ ಇದ್ರೆ ಹ್ಮ್ ಚೆನ್ನಾಗಿ ರಿಕವರ್ ಆಗ್ತಾರೆ. ಆಮೇಲೆ ಬ್ಲಡ್ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಅಂತ ಕೊಡ್ತೀವಿ, ಹ್ಮ್ RDPs ಅಂಡ್ SDPs ಅಂತ. ಅದು ಪ್ಲೇಟ್ಲೆಟ್ ಬ್ಯಾಗ್ಗಳು, ಅದು ಕೊಡ್ತಾ ಹೋಗ್ತೀವಿ. ಓಕೆ. ಅದು ವೈರಸ್ ಅದಾಗದೆ ಕಮ್ಮಿ ಆಗ್ತಾ ನಮ್ಮ ಬಾಡಿ ರಿಕವರ್ ಆಗ್ತಾ ಹೋಗುತ್ತೆ. ಹ್ಮ್ ಆಮೇಲೆ ಒಂದು 6 ವಾರ ಪೇಷಂಟ್ ತುಂಬಾ ವೀಕ್ ಇರ್ತಾರೆ, ಹ್ಮ್ ಸುಸ್ತಿರ್ತದೆ, ಊಟ ಸೇರೋದಿಲ್ಲ. ಹ್ಮ್ ಫ್ರೂಟ್ ಜ್ಯೂಸಸ್, ಡ್ರೈ ಫ್ರೂಟ್ಸ್ ಅಂತವೆಲ್ಲ ತಗೊಳಕ್ ಹೇಳ್ತೀವಿ. ಹ್ಮ್ ಅಡಿಕ್ವೇಟ್ ರೆಸ್ಟ್ ಅಂಡ್ ಎಕ್ಸರ್ಸೈಸ್ ಸ್ವಲ್ಪ ಆದಷ್ಟು ಮನೆಯಲ್ಲಿ ನಡೀತಾ ಇರಬೇಕು. ತೀವ್ರ ಒಂದೇ ಸಲ ಮಲಗೋದು ಒಳ್ಳೇದು ಅಲ್ಲ. ಹ್ಮ್ ರಿಕವರ್ ಆಗ್ತಾರೆ, ಏನು ತೊಂದರೆ ಆಗೋದಿಲ್ಲ. ಓಕೆ, ಸಾಕಷ್ಟು ಮಾಹಿತಿ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಡಾಕ್ಟರ್. ಇನ್ನಷ್ಟು ವಿಷಯನ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಅದಕ್ಕೂ ಮುನ್ನ ಈಗ ಒಂದು ಚಿಕ್ಕ ವಿರಾಮ ತಗೊಂಡ್ಬಿಡೋಣ. ವೀಕ್ಷಕರೇ, ಪೆಪ್ಸ್ಟಾಕ್ಸ್ ಅರ್ಪಿಸುವ ಇವರ ಕಾಂಟ್ಯಾಕ್ಟ್ ಈ ರೀತಿಯಾಗಿದೆ, ನೋಟ್ ಮಾಡ್ಕೊಳ್ಳಿ. 9916770444. ಇನ್ನೊಂದು ಸಂಖ್ಯೆ ಇದೆ 6366328594. ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮ. ವೀಕ್ಷಕರೇ, ಪೆಪ್ಟಾಕ್ಸ್ ಅರ್ಪಿಸುವ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವ್ ಆಗ್ಲೇ ಹೇಳ್ತಾ ಇದ್ರಿ, ಪೇಟ್ಲೆಟ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಈ ಪೇಟ್ಲೆಟ್ಸ್ ಕಮ್ಮಿ ಆದಾಗ ಕೆಲವೊಂದು ಹೇಳ್ತಾರೆ ಡಾಕ್ಟರ್ಸ್, ಈ ರೀತಿಯಾಗಿ ಟ್ಯಾಬ್ಲೆಟ್ಸ್ ತಗೋಬೇಕು, ಈ ರೀತಿಯಾಗಿ ಫುಡ್ ತಗೋಬೇಕು ಅಂತ. ನೀವೇನ್ ಅದಕ್ಕೆ ಆನ್ಸರ್ ಮಾಡ್ತೀರಾ? ಈ ಪರ್ಟಿಕ್ಯುಲರ್ ಡೆಂಗ್ಯೂ ವೈರಸ್ ಇಂದಾಗಿ ಲೋ ಪ್ಲೇಟ್ಲೆಟ್ಸ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಇಲ್ಲ. ಈಗ ಪ್ಲೇಟ್ಲೆಟ್ ಕಮ್ಮಿ ಆಗುವಂತ ಹಲವಾರು ನಾನ್ ಡೆಂಗ್ಯೂ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಟ್ಯಾಬ್ಲೆಟ್ಸ್ ಇದೆ. ಇದಕ್ಕಿಲ್ಲ. ಇದು ನ್ಯಾಚುರಲ್ ಆಗಿ ಬಾಡಿನೇ ರಿಕವರ್ ಮಾಡುತ್ತೆ. ಇದು ಬೋನ್ ಮ್ಯಾರೋ ಅಂತ ಪ್ಲೇಟ್ಲೆಟ್ ಫ್ಯಾಕ್ಟ್ರಿಲಿ ಉತ್ಪತ್ತಿ ಆಗುವಂತದ್ದು. ಇದು ಈಗ ಡೆಂಗ್ಯೂ ವೈರಸ್ ಇಂದ ಅದು ಪ್ಲೇಟ್ಲೆಟ್ ಪ್ರೊಡಕ್ಷನ್ ಕಮ್ಮಿ ಆಗಿ ಈ ತರ ಆಗಿರುತ್ತೆ, ಅದಾಗದೆ ರಿಕವರ್ ಆಗುತ್ತೆ. ಜನರಲಿ ನಾವು ಹೈಡ್ರೇಷನ್ ಅಂದ್ರೆ ಫ್ಲೂಯಿಡ್ ಸ್ಟೇಟಸ್ ಚೆನ್ನಾಗಿ ತಗೊಳ್ಳಿ, ಅಪ್ ಟು 2 liters ಆಫ್ ವಾಟರ್, ಆಮೇಲೆ ಫ್ರೂಟ್ ಜ್ಯೂಸಸ್ ವಿತೌಟ್ ಶುಗರ್, ಎಳನೀರು ಅಂತವು ರೆಗ್ಯುಲರ್ ಆಗಿ ತಗೊಳ್ತಾ ಇರಿ. ಯಾಕಂದ್ರೆ ಅವಾಗ ಊಟ ಸೇರೋದಿಲ್ಲ. ಸೊ ಇಂಥವು ರೆಗ್ಯುಲರ್, ಇಲ್ಲ ಮಜ್ಜಿಗೆ ಆಗಿರ್ಬೋದು, ತುಂಬಾ ಥಂಡಿ ಇರೋದಲ್ಲ, ಆಚೆ ಇಟ್ಟಿರೋ ಸ್ವಲ್ಪ ಮಜ್ಜಿಗೆ ಆಗಿರ್ಬೋದು, ಇಂಥವು ತಗೊಳ್ಳಿ ಅಂತ ಹೇಳ್ತೀವಿ. ಪ್ಲೇಟ್ಲೆಟ್ ಅದಾಗದೆ ಇಂಪ್ರೂವ್ ಆಗ್ಬೇಕು. ಒಂದು ಜನರಲ್ ವಾಡಿಕೆ ಇದೆ, ಪಪಾಯ ಲೀಫ್, ಪಪಾಯ ಎಕ್ಸ್ಟ್ರಾಕ್ಟ್, ಸೀಡ್ಸ್ ತಗೊಳ್ಳಿ ಅಂತ. ಅದು ಸೈನ್ಸ್ ಅಲ್ಲಿ ಪ್ರೂವ್ ಆಗಿಲ್ಲ, ಬಟ್ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ, ತಗೋಬಹುದು, ಏನಾಗೋದಿಲ್ಲ ಅದ್ರಲ್ಲಿ. ಓಕೆ ಡಾಕ್ಟರ್, ಈಗ ಜನರಿಗೆ ಒಂದು ಆತಂಕ ಇರುತ್ತೆ. ಈ ಕೋವಿಡ್ ಬಂದಾಗ ಹೆಂಗಾಯ್ತು ಅಂದ್ರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಹೋಯ್ತು. ಈ ಡೆಂಗ್ಯೂನು ಕೂಡ ಅದೇ ರೀತಿಯಾಗಿ ಡೆಂಗ್ಯೂ ಜ್ವರದಿಂದ ಮತ್ತೊಬ್ರಿಗೆ ಏನಾದ್ರೂ ಜ್ವರ ಬರುತ್ತಾ ಅನ್ನೋ ಭಯ ಇರುತ್ತೆ. ಇದು ಸಾಂಕ್ರಾಮಿಕ ರೋಗ ಅಂತ ಅಲ್ಲ, ಇದು ಇಟ್ಸ್ ನಾಟ್ ಎನ್ ಎಪಿಡೆಮಿಕ್, ಈಗ ಎಂಡೆಮಿಕ್ ಆಗಿದೆ ಇದು. ಜನರಲಿ ನೀವು ವರ್ಲ್ಡ್ ಪಾಪ್ಯುಲೇಷನ್ ತಗೊಂಡ್ರೆ ಚಂದನ ಅವರೇ, 40% ಆಫ್ ದೆಮ್ ಡೆಂಗು ಇರೋಂತ ಜಾಗದಲ್ಲಿ ಇದ್ದಾರೆ. ಈಗ ಡೆಂಗು ಮಸ್ಕಿಟೋ ಇರೋ ಜಾಗದಲ್ಲಿ ನಾವಿದೀವಿ, ಸೊಳ್ಳೆಗಳು ನಮ್ಮ ಮುಂಚೆ ಬಂದವು,
ನಾವು ಅವ್ರ ಆದ್ಮೇಲೆ ಬಂದಿರೋದು. ಹೌದು. ಸೊ ಅವೆಲ್ಲ ಮೊದಲೇ ಇತ್ತು. ಸೊ ಅವ್ರ ಜಾಗದಲ್ಲಿ ನಾವಿದೀವಿ. ಸೊ 40% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಡೆಂಗು ಸೊಳ್ಳೆ ಇರೋ ಜಾಗದಲ್ಲಿ ಇದೀವಿ. ಅದರಲ್ಲಿ ನಾವು ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು 4 ಕೋಟಿ ಜನಕ್ಕೆ ಬರುತ್ತೆ ವರ್ಷಕ್ಕೆ ಡೆಂಗು. ಆ 4 ಕೋಟಿ ಜನಕ್ಕೆ 1 ಕೋಟಿ ಜನ ವರ್ಲ್ಡ್ ಅಲ್ಲಿ ಹೇಳ್ತಾ ಇರೋದು ಸಿವಿಯರ್ ಆಗತ್ತೆ, ಹಾಸ್ಪಿಟಲ್ಗೆ ಹೋಗೋ ಸಿಚುಯೇಷನ್. ಆ 1 ಕೋಟಿ ಜನದಲ್ಲಿ ಸುಮಾರು 10 ಲಕ್ಷ ಜನ ಸಾಯ್ಬೋದು, ವರ್ಲ್ಡ್ ವೈಡ್ ನಾ ಹೇಳ್ತಾ ಇರೋದು. ಸೊ ಅಂತ ಆತಂಕ ಏನ್ ಬೇಕಾಗಿಲ್ಲ. ಬಟ್ ಟೈಮ್ಲಿ ಚೆಕಪ್, ಈಗ 3ರಿಂದ 4ನೇಯಿಂದ 1 ವಾರ ಆದ್ಮೇಲೂ ಜ್ವರ ಇಳಿತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಲೇಬೇಕು. ಅದೊಂದು ಮೆಸೇಜ್ ನೀವು ಈ ಪ್ರೋಗ್ರಾಮ್ ನೋಡಿ ತಗೊಂಡ್ರೆ ನೀವು ಸೇಫ್ ಆಗಿರ್ತೀರಿ. ಈಗ ಒಬ್ರಿಗೆ ಬಂದಿದೆ ಡೆಂಗು, ನಾವು ಅವ್ರಿಂದ ದೂರ ಇಡೋಣ, ಅದ್ರಲ್ಲಿ ಅರ್ಥನೇ ಇಲ್ಲ. ಹೌದು, ಈಗ ಒಂದ್ ಮನೆಯಲ್ಲಿ ಸೊಳ್ಳೆ ಇದ್ರೆ ಎಲ್ರಿಗೂ ಕಚ್ಬೋದು. ಒಬ್ರಿಗೇನೆ ಕಚ್ಚುತ್ತೆ, ಒಬ್ರಿಗೇನೆ ಡೆಂಗ್ಯೂ ಬರುತ್ತೆ. ಸೊಳ್ಳೆ ಕಚ್ಚಿದ್ರು ನಾನು ಹೇಳಿದಂಗೆ ಅದು ಬಾಡಿಲಿ ಮಲ್ಟಿಪ್ಲೈ ಆಗ್ಬೇಕು, ನಮ್ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು. ಬಹಳ ಚೆಕ್ ಪಾಯಿಂಟ್ಸ್ ಇದೆ ಎಲ್ಲ ಕಡೆ. ಹಾಗಾಗಿ ಹೆದರ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ನೀವು ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ ಇದೀರಾ, ನಾನು ಅದನ್ನ ಕೇಳ್ತಾ ಹೋಗ್ತೀನಿ. ಈಗ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂತಂದ್ರೆ ಅವ್ರಿಗೆ ಡೆಂಗ್ಯೂ ಎಷ್ಟು ಡೇಂಜರ್ ಆಗ್ಬೋದು? ಸೊ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂತಂದ್ರೆ ಬಿಳಿ ಕಣಗಳು ಕಮ್ಮಿ ಇದ್ರು, ಈಗ ನಮ್ ಕಾಯಿಲೆಗಳು ಆಟೋ ಇಮ್ಯೂನ್ ಆರ್ಥರೈಟಿಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ನಮ್ದು ವಾತರೋಗದಲ್ಲಿ ಏನು ಅಂತಂದ್ರೆ ಬ್ಲಡ್ ನಮ್ಮನ್ನೇ ಅಟ್ಯಾಕ್ ಮಾಡುತ್ತೆ. ಅಂತವಕ್ಕೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಬ್ಲಡ್ ನ ಲೋವರ್ ಮಾಡ್ತೀವಿ. ಅಂತ ಪೇಷಂಟ್ಸ್ ಗೆ ವೈರಸ್ ಇನ್ಫೆಕ್ಷನ್ ಬಂದ್ರೆ ಬೇಗ ವೈರಸ್ ಮಲ್ಟಿಪ್ಲೈ ಆಗುತ್ತೆ. ಅವಾಗ ನಮ್ಮ ಮಾತ್ರೆಗಳು ನಾವು 1-2 ವಾರ ನಿಲ್ಸಿ ಅಂತ ಹೇಳ್ತೀವಿ. ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, SLE ಆಗಿರ್ಬೋದು, ಸೋರಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ಇದು ಹಲವಾರು ಹೆಸರು. ಅಂತವಕ್ಕೆ ಈ ಮಾತ್ರೆಗಳು ನಾವು ಸ್ಟಾಪ್ ಮಾಡಿ 1-2 ವಾರ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಬಾಡಿನೇ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಕೆಲವರಿಗೆ ಹೈಪರ್ ಸೆನ್ಸಿಟಿವಿಟಿ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಅಂದ್ರೆ ಸೂಕ್ಷ್ಮತೆ ತುಂಬಾ ಇರುತ್ತೆ. ಆವಾಗ ಅದು ವೈರಸ್ಗೆ ತುಂಬಾ ಓವರ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅಂತವ್ರಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ಅದು ಕೆಲವೆಲ್ಲ ಹೆರಿಡಿಟರಿ ಜೆನೆಟಿಕ್ ಫ್ಯಾಕ್ಟರ್ಸು ಇರುತ್ತೆ. ಕೆಲವ್ರಿಗೆ ಸಹಜತಃ ಇಮ್ಯುನಿಟಿ ವೀಕ್ ಇರ್ತವೆ. ಶುಗರ್ ಕಾಯಿಲೆಯಲ್ಲಿ ಇಮ್ಯುನಿಟಿ ವೀಕ್ ಇರುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಇಮ್ಯುನಿಟಿ ವೀಕ್ ಇರುತ್ತೆ. ಆಮೇಲೆ ಚಿಕ್ಕ ಮಕ್ಕಳಿಗಿರುತ್ತೆ. ಇಂಥ ಪಾಪ್ಯುಲೇಷನ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಓಕೆ, ಇನ್ನು ಡೆಂಗ್ಯೂ ಎಷ್ಟು ಕಾಮನ್ ಅಂತ ತಿಳಿಸ್ಕೊಡಿ ಡಾಕ್ಟರ್. ಈ ಕೋವಿಡ್ ಎಲ್ರಿಗೂ ಬಂತು, ಅದೇ ತರ ಡೆಂಗ್ಯೂನು ಎಲ್ರಿಗೂ ಬರುತ್ತಾ? ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ನೋಡ್ತಾ ಇದೀವಿ, ಪುಟಾಣಿ ಮಕ್ಕಳು, 8 ವರ್ಷದ ಮಗು ತೀರೋಗಿದೆ, 21 ವರ್ಷದ ಬಾಲ್ಕಿ ತೀರೋಗಿದ್ದಾಳೆ. ಸೊ ಇದೆಲ್ರಿಗೂ ಕಾಮನ್ ಹೇಗೆ ಅಂತ? ಇಲ್ಲ, ಈಗ ಕೋವಿಡ್ ಆದ್ರೆ ನಮ್ಗೆ ಗಾಳಿಯಿಂದ ಹರಡೋದು, ಗಾಳಿ ಬಹಳ ಬೇಗ ಹರಡುತ್ತೆ. ಇದು ಮಸ್ಕಿಟೋ ಹರಡೋದ್ರಿಂದ ಮಸ್ಕಿಟೋ ಬ್ರೀಡ್ ಆಗುವಂತ ಜಾಗಗಳನ್ನ ನಾವು ನೋಡ್ಕೋಬೇಕು. ಈಗ ಎಲ್ಲೂ ನೀರ್ ಕಲೆಕ್ಷನ್ ಆಗಿಲ್ದಿರೋದು, ಈಗ ಅನಿಮಲ್ಸ್ ಎಲ್ಲ ಮನೇಲಿದ್ರೆ ಅದಕ್ಕೆ ನೀರ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರೋದು, ಆಮೇಲೆ ರಬ್ಬರ್ ಟೈರ್ಸ್ ಎಲ್ಲ ಸುತ್ತಮುತ್ತ ಇರೋದೆಲ್ಲ ತೆಗಿಯೋದು, ಅದರಲ್ಲಿ ನೀರೆಲ್ಲ ಡ್ರೈನ್ ಮಾಡೋದು, ಇಂಥವೆಲ್ಲ ನಾವು ರೆಗ್ಯುಲರ್ ಆಗಿ ಎಲ್ಲೂ ನೀರು ಸೇರ್ಕೊಳ್ದಿರೋ ಹಂಗೆ ನಾವು ನೋಡ್ಕೋಬೇಕು. ತುಂಬಾ ಜನ ಇರೋ ಜಾಗಗಳಿಗೆ ಅದರಲ್ಲಿ ರೆಗ್ಯುಲರ್ ಆಗಿ ಸರ್ಕಾರದವರು ಈ ಫ್ಯೂಮಿಗೇಷನ್ ಎಲ್ಲ ಮಾಡ್ತಾರೆ ಮಸ್ಕಿಟೋಸ್ಗೆ, ಅದು ಹೆಲ್ಪ್ ಆಗುತ್ತೆ. ಸೊ ಮಸ್ಕಿಟೋ ಬ್ರೀಡಿಂಗ್ ನಾವು ಸ್ಟಾಪ್ ಮಾಡ್ಕೊಂಡ್ರೆ ಅದು ಅಷ್ಟೊಂದು ಹರಡೋದಿಲ್ಲ. ಹಾಗಾಗಿ ನಾವು ಗಾಬರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಓಕೆ ಡಾಕ್ಟರ್, ಈಗ ಒಂದ್ಸರಿ ಡೆಂಗ್ಯೂ ಜ್ವರ ಬಂದ್ ಹೋಗಿದ್ರೆ ಮತ್ತೆ ಇನ್ನೊಂದು ಜ್ವರ ಬರೋದ್ರಿಂದ ಅದೇನಾದ್ರೂ ಪ್ರೊಟೆಕ್ಟ್ ಮಾಡುತ್ತಾ? ಅಥವಾ ಈಗ ಒಂದ್ಸರಿ ಡೆಂಗ್ಯೂ ಸೊಳ್ಳೆ ಕಚ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಆ ಜ್ವರನೂ ಬಂದಿತ್ತು, ಪುನಃ 2 ತಿಂಗಳಾದ್ಮೇಲೆ ಮತ್ತೆ ಅದೇ ಸೊಳ್ಳೆ ಕಚ್ತು, ಸೊ ಪುನಃ ಡೆಂಗ್ಯೂ ಬರುತ್ತಾ ಹೇಗೆ? ವೆರಿ ಗುಡ್ ಕ್ವಶನ್. ಸೊ ಇಮ್ಯುನಾಲಜಿಲಿ ಡೆಂಗ್ಯೂ IgG ಆಂಟಿಬಾಡೀಸ್ ಅಂತ ಇರುತ್ತೆ, 2 ತರ ಇರುತ್ತೆ, IgM ಅಂಡ್ IgG. IgM ಬರೋದು ಹೊಸ ಇನ್ಫೆಕ್ಷನ್ ಬಂದಾಗ. ಈಗ ಇನ್ಫೆಕ್ಷನ್ ಬಂದಾದ್ಮೇಲೆ ಅದು IgG ಗೆ ಕನ್ವರ್ಟ್ ಆಗುತ್ತೆ, ಅದು ಹೊಸ ಇನ್ಫೆಕ್ಷನ್ ಬರೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಬಟ್ IgG ಆಂಟಿಬಾಡಿ, ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರೆಗ್ನೆಂಟ್ ಆಗ್ಲಿ, ಇಮ್ಯುನಿಟಿ ವೀಕ್ ಇರೋರಾಗಿ ಅದು ಕಮ್ಮಿ ಆಗ್ಬಿಡ್ಬೋದು. ಅದು ಕಮ್ಮಿ ಆಗೋರ್ಗೆ ಮತ್ತೆ ಸೊಳ್ಳೆ ಕಚ್ಚಿದ್ರೆ ಬರೋ ಸಾಧ್ಯತೆಗಳಿರುತ್ತೆ. ಬಟ್ ಯೂಶಲಿ ನನ್ನ ಪ್ರಕಾರ 1 ವರ್ಷ 6 ತಿಂಗಳು ಒಳಗಡೆ ಮತ್ತೆ ಬರೋ ಇನ್ಫೆಕ್ಷನ್ ರೇರ್. ಪ್ರಾಬಬ್ಲಿ ಈ ಮಳೆಗಾಲ ಅಲ್ಲ, ಮುಂದಿನ ಮಳೆಗಾಲ ಬರ್ಬೋದು. ಬಟ್ ಅಷ್ಟರಲ್ಲಿ ನಾವು ರೆಗ್ಯುಲರ್ ಫಿಸಿಕಲ್ ಎಕ್ಸರ್ಸೈಸಸ್ ಮಾಡ್ಕೊಂಡು, ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು, ನಮ್ಮ ಆಹಾರ ಸರಿಗ್ ಮಾಡ್ಕೊಂಡು, ತುಂಬಾ ಜಾಸ್ತಿನೂ ತಿಳ್ದಲೆ ತುಂಬಾ ಕಮ್ಮಿನೂ ತಿಳ್ದಲೆ ಒಂದು 1/2 ಅವರ್ ಫಿಸಿಕಲ್ ಎಕ್ಸರ್ಸೈಸಸ್ ಮಾಡಿದ್ರೆ, ವಾಕಿಂಗ್ ಆಗ್ಲಿ, ಸೈಕ್ಲಿಂಗ್ ಆಗ್ಲಿ, ಇಮ್ಯುನಿಟಿ ಸಿಸ್ಟಮ್ ಬಹಳ ಚೆನ್ನಾಗಿರುತ್ತೆ. ಸೊ ಆವಾಗ ನಮ್ಗೆ ಮತ್ತೆ ಪದೇ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳಿಲ್ಲ. ಇನ್ನೊಂದು, ಡೆಂಗು ವ್ಯಾಕ್ಸಿನ್ ಅಂತ ಇವಾಗ ಟ್ರಯಲ್ಸ್ ಅಲ್ಲಿ ಇದೆ, ಕೋವಿಡ್ ವ್ಯಾಕ್ಸಿನ್ ತರ. ಅದು ಬಂತು ಅಂದ್ರೆ ಬಹುಶಃ ನಾವು ಸೇಫ್ಟಿ ನೆಟ್ ಅಲ್ಲಿ ಇರ್ತೀವಿ.
ಓಕೆ. ಡಾಕ್ಟರ್, ನಾವಾಗ್ಲೇ ಮಾತನಾಡ್ತಾ ಇದ್ವಿ ಈಗ. ಇನ್ ಕೇಸ್ ಏನಾದ್ರೂ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಆಲ್ರೆಡಿ ನೀವು ಹೇಳ್ದಂಗೆ ಸಿಂಪ್ಟಮ್ಸ್ ಇತ್ತು ಅಂತ ಅನ್ಕೊಳ್ಳಿ. ಡೆಂಗ್ಯೂ ಈಗ ಆಲ್ರೆಡಿ ಅವರಿಗೆ ಬಂದಿರ್ಬೋದು. ಅದೇ ಸಿಂಪ್ಟಮ್ಸ್ ನೀವು ಹೇಳ್ದಾಗ ಅವ್ರ ರೀತಿಯಲ್ಲಿ ಇರ್ಬೋದು. ನೀವ್ ಯಾವ ರೀತಿಯಾಗಿ ನಿಮ್ಮ ಕ್ಲಿನಿಕ್ಗೆ ಬಂದ್ರೆ ನೀವ್ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತೀರಾ? ನಾವು ಫಸ್ಟ್ 2-3 ದಿವಸ ಏನು ಮಾಡಬೇಡಿ, ಪ್ಯಾರಾಸಿಟಮಾಲ್ ತಗೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ 7ನೇ ದಿವಸದೊಳಗೆ ನಾವು ಯೂಶಲಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬಾಡಿ ಪೇನ್ಸ್ ಇದ್ರೆ ಅದಕ್ಕೆ ಪೇನ್ ಕಿಲ್ಲರ್ಸ್ ಸೇಫ್ ಆಗಿರೋವಂಥದ್ದು ಕೊಡ್ತೀವಿ. ಕೆಲವು ಸಲ ತುಂಬಾ ಬಾಡಿ ಪೇನ್ಸ್ ಇದೆ, ಓಡಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸೇಫ್ ಆಗಿರುವಂತ ಸ್ಟೀರಾಯ್ಡ್ ಇಂಜೆಕ್ಷನ್ ಬರ್ತದೆ. ಅದನ್ನ ನಾವು ಮಸಲ್ಸ್ಗೆ ಕೊಡ್ತೀವಿ, ಸೊಂಟದ ಮಸಲ್ಸ್ಗೆ. ಅದರಿಂದ ಮೋಸ್ಟ್ ಆಫ್ ದೆಮ್ ರಿಕವರ್ ಆಗ್ತಾರೆ. ಈಗ ಪ್ಲೇಟ್ಲೆಟ್ ತುಂಬಾ ಕಮ್ಮಿ ಆಗ್ತಾ ಇದೆ, ಡೆಂಗು ಪಾಸಿಟಿವ್ ಬಂದಿದೆ, ಈ IgG ಆಂಟಿಬಾಡೀಸ್ ಅಂತ ಹೇಳಿದ್ನಲ್ಲ, ಅದು 4-5 ಪಟ್ಟು ಜಾಸ್ತಿ ಆಗಿದೆ ಅಂತವೆಲ್ಲ ಇದ್ರೆ ನಾವು ಹಾಸ್ಪಿಟಲ್ಗೆ ಡೆಂಗು ಸ್ಪೆಷಲಿಸ್ಟ್ ಅಂತ ಫಿಸಿಷಿಯನ್ಸ್ ಇರ್ತಾರೆ, ICU ಡಾಕ್ಟರ್ ಇರ್ಬೋದು, ಜನರಲ್ ಫಿಸಿಷಿಯನ್ಸ್ ಇರ್ಬೋದು, ನಾವು ಅವರಿಗೆ ರೆಫರ್ ಮಾಡಿ ಅವ್ರ ಅಂಡರ್ ಅಡ್ಮಿಟ್ ಮಾಡಿ ಪೇಷಂಟ್ನ ಅಬ್ಸರ್ವ್ ಮಾಡಿ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ಕೊಡಿಸಿ ಡಿಸ್ಚಾರ್ಜ್ ಮಾಡಿಸ್ತೀವಿ. ಓಕೆ ಡಾಕ್ಟರ್, ಈಗ ಡೆಂಗ್ಯೂ ಬಂದಿದೆ ಅಂತಂದ್ರೆ ನಾವು ಯಾವ್ದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು? ಅಂದ್ರೆ ಟೈಮ್ಸ್ ಈಗ ಅಲ್ಲಿ ಹೋಗೋದು ಬರೋದು, ಫುಡ್, ಇದನ್ನೆಲ್ಲ ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು? ಸೊ ಜನರಲಿ ನಾವು ಹೇಳೋದು ತೀವ್ರವಾದ ಮಸಾಲೆ ಪದಾರ್ಥಗಳು, ಅದು ಡೈಜೆಷನ್ ಈಸಿಯಾಗಿ ಬರೋದಿಲ್ಲ. ಅಂಡ್ ನಾನ್ ವೆಜ್ ತೀವ್ರವಾಗಿರುವ ಐಟಮ್ಸ್ ಅದು ಡೈಜೆಷನ್ ಬರೋದಿಲ್ಲ. ಫ್ರೆಶ್ ಫುಡ್ ತಗೊಳ್ಳಿ, ಮೋಸ್ಟ್ಲಿ ಲಿಕ್ವಿಡ್ ಬೇಸ್ಡ್ ತಗೊಳ್ಳಿ. ಅಂದ್ರೆ ಫ್ರೂಟ್ ಜ್ಯೂಸಸ್ ಆಗ್ಲಿ, ನೀರಾಗ್ಲಿ, ಎಳನೀರಾಗ್ಲಿ, ಮಜ್ಜಿಗೆ ಆಗ್ಲಿ ಅಂತ ತಗೊಳ್ಳಿ. ಅಂಡ್ ಯಾವಾಗ್ಲೂ ಮರಗಿರ್ಬೇಡಿ, ಆದಷ್ಟು ಎದ್ದು ಓಡಾಡ್ತಾ ಇರಿ. ಅಂಡ್ ಜ್ವರ ಬಂದಾಗ ನಿಮ್ಗೆ ಆಬ್ವಿಯಸ್ಲಿ ಫ್ಯಾನ್ ಅಂತ ಹಾಕೊಳ್ಳಿ. ತುಂಬಾ ಬೆಡ್ಶೀಟ್ ಹೊತ್ಕೊಂಡು ಟೈಟ್ ಆಗಿ ಮಲಗಬೇಡ್ರಿ, ಯಾಕಂದ್ರೆ ಗಾಳಿ ಆಡೋದಿಲ್ಲ. ಈ ಸೇಫ್ಟಿ ಪ್ರಿಕಾಷನ್ಸ್ ನಾವು ಹೇಳ್ತೀವಿ. ಮೋರ್ ವಿ ಫೋಕಸ್ ಆನ್ ಟೇಕಿಂಗ್ ಆಫ್ ಫ್ಲೂಯಿಡ್ ಬೇಸ್ಡ್ ಡಯಟ್, ಬಿಕಾಸ್ ಕಿಡ್ನಿ ವಾಲ್ಯೂಮ್ ಚೆನ್ನಾಗಿರುತ್ತೆ, ಬ್ಲಡ್ ವಾಲ್ಯೂಮ್ ಚೆನ್ನಾಗಿರುತ್ತೆ, ಹಾರ್ಟ್ ರೇಟ್ ಚೆನ್ನಾಗಿರುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಮಿಕ್ಕಿದ್ದು ಬಾಡಿನೇ ಆ ವೈರಸ್ ನ ಕ್ಲಿಯರ್ ಮಾಡುತ್ತೆ. ಓಕೆ, ಈಗ ಒಮ್ಮೆ ಡೆಂಗ್ಯೂ ಬಂತು ಅಂತಂದ್ರೆ ಎಷ್ಟು ಟೈಮ್ ಇರುತ್ತೆ ಸರ್? ಆ ವೈರಸ್ ನಮ್ಮ ಬಾಡಿನಲ್ಲಿ ಎಷ್ಟು ಟೈಮ್ ಉಳ್ಕೊಳ್ಳುತ್ತೆ? ಸೊ ಅದು ಮಲ್ಟಿಪ್ಲಿಕೇಶನ್ ಆಗೋದು ನಿಮಗೆ 3ನೇ ದಿವಸದಿಂದ 7ನೇ 10ನೇ ದಿವಸದ ತನಕ, ಆಮೇಲೆ ಅದು ಹೊರಟೋಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಅದು ನಾವು ಸಿಂಪ್ಟಮ್ ಮುಕ್ತರಾಗಿ ನಾರ್ಮಲ್ ಬರ್ಲಿಕ್ಕೆ ಒಂದು 28 ದಿವಸ ಆಗುತ್ತೆ. ಓಕೆ. ಸೊ ಇಂಪಾರ್ಟೆಂಟ್ ಥಿಂಗ್, ಮನಸ್ಸು ಕೆಡಿಸ್ಕೋಬೇಡಿ ನಂಗೆ ಹಿಂಗ ಆಗೋಯ್ತು ಅಂತ. ಸೊಳ್ಳೆಗಳು ಬದುಕ್ಬೇಕು, ನಾವು ಬದುಕ್ಬೇಕು. ಸೊಳ್ಳೆಗಳನ್ನ ದೂಷಿಸೋದು ತಪ್ಪು, ಅದರ ಆಹಾರ, ಅದರ ರಕ್ತ ಕುಡಿಯುತ್ತೆ. ನಾವು ಪ್ರಿಕಾಷನ್ಸ್ ತಗೊಳ್ದೇ ಇರೋದ್ರಿಂದ ನಮ್ಗೆ ಅದು ಇನ್ಫೆಕ್ಷನ್ಸ್ ಬಂದಿದೆ. ಅದನ್ನ ನಾವು ಕರೆಕ್ಟ್ ಟೈಮಿಗೆ ಚೆಕಪ್ ತಗೊಂಡು ನಮ್ಮ ಆರೋಗ್ಯ ನೋಡ್ಕೊಂಡು ಪಾಸಿಟಿವ್ ಮೈಂಡ್ ಇಟ್ಕೊಂಡ್ರೆ ನಾವು ಇದರಿಂದ ಆಚೆ ಬರೋ ಸಾಧ್ಯತೆಗಳಿರುತ್ತೆ. ಓಕೆ ಡಾಕ್ಟರ್, ಈಗ ಎಷ್ಟೊಂದ್ ಜನ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ, ಟಿವಿ ಚಾನಲ್ ಅಲ್ಲೂ ನೋಡ್ತಾ ಇರ್ತಾರೆ, ಅಲ್ಲಿ ಸಾವಾಯ್ತು ಇಲ್ಲಿ ಸಾವಾಯ್ತು, ಒಂದ್ ರೀತಿಯಾಗಿ ಆತಂಕ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಜೊತೆಗೆ ಪುಟ್ ಮಕ್ಳು ಇರ್ತಾರೆ, ಅವ್ರಿಗೂ ಇಲ್ಲಿ ಡೆಂಗ್ಯೂ ಬಂದ್ಬಿಡುತ್ತಪ್ಪ ಅನ್ನೋ ಟೆನ್ಷನ್ ಇರುತ್ತೆ. ಸೊ ಅಂತವ್ರಿಗೆ ನೀವೇನ್ ಮೆಸೇಜ್ ಕೊಡ್ತೀರಾ? ಏನಿಲ್ಲ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ನೋಡ್ಕೊಳ್ಳಿ, ಎಲ್ಲೂ ನೀರ್ ಕಲೆಕ್ಟ್ ಆಗದೆ ಇರೋಂಗ್ ನೋಡ್ಕೊಳ್ಳಿ. ಮಸ್ಕಿಟೋ ಪ್ರಿವೆನ್ಷನ್ಗೆ ಏನೇನ್ ನೀವು ಸಾಧ್ಯತೆಗಳು ತಗೋಬೋದೋ ತಗೊಳ್ಳಿ. ಆಮೇಲೆ ಯೂಶಲಿ ಸ್ವಲ್ಪ ಡೇ ಟೈಮಲ್ಲಿ ಒಂದೇ ಕಡೆ ಮನೇಲಿ ಇರೋದಾದ್ರೆ ವಿತೌಟ್ ಫ್ಯಾನ್ ಅವ್ರ AC ಸ್ವಲ್ಪ ಫುಲಾರಂ ಬಟ್ಟೆಗಳು ಹಾಕೊಳ್ಳಿ ಅಥವಾ ಮಕ್ಕಳಿಗೆ ಹಾಕಿಸಿ. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಹೆಲ್ತಿ ಇಟ್ಕೊಳ್ಳಿ, ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸಸ್ ಮಾಡ್ಕೊಳ್ಳಿ. ಇನ್ಫೆಕ್ಷನ್ ಬಂತು ಅಂದರೆ ನಾ ಹೇಳ್ದಂಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೊಳ್ಳಿ. 3ನೇ ದಿವಸದಿಂದ ಇಂಪ್ರೂವ್ ಆಗಲಿಲ್ಲ ಅಂದರೆ ಬ್ಲಡ್ ಚೆಕಪ್ ಮಾಡಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಭಯ ಪಟ್ಕೊಳ್ಳೋದ್ರಲ್ಲಿ ಏನು ನೆಸೆಸಿಟಿ ಇಲ್ಲ, ಯಾಕೆಂದರೆ ಇದು ಕೋವಿಡ್ ಥರ ನಮಗೆ ಸೆಕೆಂಡ್ ವೇವ್ ಕೋವಿಡ್ ಆದಂಗೆಲ್ಲ ಮಾಡೋದಿಲ್ಲ ಇದು. ಆ್ಯಂಡ್ ಡೆತ್ ರೇಟ್ಸ್ ಆರ್ ವೆರಿ ವೆರಿ ರೇರ್, ಅಷ್ಟು ಕಾಮನ್ ಅಲ್ಲ. ಭಾಳಷ್ಟು ಜನ ರಿಕವರ್ ಆಗಿ, ವೈದ್ಯರೇ ರಿಕವರ್ ಆಗಿ ಆಚೆ ಬಂದಿರೋರು ಇದ್ದಾರೆ. ಸೊ ಅಂತ ಏನು ಪ್ರಾಬ್ಲಮ್ ಮಾಡೋದಿಲ್ಲ. ಡಾಕ್ಟರ್, ನೀವು ಆಗ್ಲೇ ಮಾತನಾಡ್ತಾ ಒಂದು ಟಾಪಿಕ್ ಹೇಳಿದ್ರಿ, ನೀವು ಪ್ರೆಗ್ನೆಂಟ್ ಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಪ್ರೆಗ್ನೆಂಟ್ ಗಳಾಗಿದ್ದಾರೆ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ ಆಲ್ರೆಡಿ, ನೀವು ಆ ಟ್ಯಾಬ್ಲೆಟ್ಸ್ ತಗೋಬಾರ್ದು, ಈ ಟ್ಯಾಬ್ಲೆಟ್ಸ್ ತಗೋಬಾರ್ದು ಅಂತ. ಇನ್ ಕೇಸ್ ಅವ್ರಿಗೆ ಡೆಂಗ್ಯೂ ಬಂತು ಅಂತಂದ್ರೆ ಅವ್ರಿಗೆ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ರೆಗ್ಯುಲರ್ ಪ್ರೆಗ್ನೆನ್ಸಿ ಅಥವಾ ಆಂಟಿನೇಟಲ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಪ್ಯಾರಾಸಿಟಮಾಲ್ ತಗೊಳ್ಳೋದು ಭಾಳ ಸೇಫ್ ಪ್ರೆಗ್ನೆನ್ಸಿಲಿ, ಅದರಿಂದ ಏನು ಮಗುಗೆ ತೊಂದರೆ ಆಗೋದಿಲ್ಲ. ಫೀವರ್ ಅಬವ್ 100 ಇತ್ತು ಅಂದರೆ ತಗೊಳ್ಳಿ. ನೀರು ಅಂಶನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರಿ. ಆಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಡಾಕ್ಟರ್ ಸಲಹೆನ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.
ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರಿ, ಇಷ್ಟೊತ್ತು ಡೆಂಗ್ಯೂ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಜೊತೆಗೆ ವೀಕ್ಷಕರು ಯಾವ ರೀತಿಯಾಗ್ಲೂ ನೀವು ಭಯ ಪಡಬಾರ್ದು ಅಂತ ಮೆಸೇಜ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಜಾಯಿನ್ ಥ್ಯಾಂಕ್ ಆಗಿದ್ದಕ್ಕೆ. ಯು. ವೀಕ್ಷಕರೇ, ಇನ್ನು ನಿತ್ಯ ಸಂಜೀವಿನಿ ಅರ್ಪಿಸುವ ಪೆಪ್ಸ್ಟಾಕ್ಸ್ ಫೋನ್ ನಂಬರ್ ಈ ರೀತಿ ಆಗಿದೆ, ನೋಟ್ ಮಾಡ್ಕೊಳ್ತಾ ಹೋಗಿ 9916770444. ಜೊತೆಗೆ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಇದೆ 6366328594.